ನೋಡಿ ಈಗ ಏನಿದ್ದಾರೆ ಅಂತ ರಾಜೀನಾಮೆ ಕೊಡ್ತಾರೆ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ. ನೋಡಿ, ನೀವು ಅಧಿಕಾರದಲ್ಲಿದ್ದಾಗ ರಾಜೀನಾಮೆ ಕೊಟ್ಟು ನಾವು ಹಿಂಗೆ ಕೊಟ್ಟಿದ್ದೀವಿ ನೀವು ಕೊಡಿ ಅಂತಂದರೆ ಅದಕ್ಕೊಂದು ಮಾತು. ನಾವು ಈಗ ಕೊಡ್ತೀವಿ ಅಂತ ಅವಾಗೇ ಯಾಕೆ ಕೊಟ್ಟಿಲ್ಲ? ಅವಾಗ ಕೊಟ್ಟಿದ್ದರೆ ಅವ್ರು ಕೇಳ್ಬೋದಾಗಿತ್ತು. ನೋಡಿ, ಒಂದು ಮಾತು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸಿದ್ದರಾಮಯ್ಯನವರು ಅವರು 42 ವರ್ಷದ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ಒಬ್ಬ ನಿಷ್ಕಳಂಕ ಒಬ್ಬ ನಾಯಕ. ಯಾವತ್ತೂ ಕೂಡ ಜನಪರ, ಬಡವರ ಪರವಾಗಿ ಮತ್ತು ಒಳ್ಳೆಯ ಆಡಳಿತ ಕೊಟ್ಟಿರ್ತಕ್ಕಂಥ 2013ರಿಂದ 2018ರವರೆಗೆ 5 ವರ್ಷ ಮುಖ್ಯಮಂತ್ರಿ ಇದ್ದರು. ಅವಾಗ ಭಾಳ ಪಾರದರ್ಶಕ ಮತ್ತು ಜನಪರವಾಗಿರ್ತಕ್ಕಂಥ ಒಂದು ಆಡಳಿತವನ್ನು ಕೊಟ್ಟಿದ್ದಾರೆ. ಈಗಲೂ ಕೂಡ ಇವತ್ತು ಬಿ ಜೆ ಪಿಯವರಿಗೆ ಮೇನ್ ತಕರಾರು ಏನಂದರೆ, ನಮ್ಮ ಸರ್ಕಾರ 5 ಗ್ಯಾರಂಟಿಗಳ ಮುಖಾಂತರ ಈ ರಾಜ್ಯದ ಬಡವರಿಗೆ ಏನು 56,000 ಕೋಟಿ ನೇರವಾಗಿ ಅವರ ಅಕೌಂಟಿಗೆ ತಲುಪ್ತಾ ಇದೆ. ಇದರಿಂದ ರಾಜ್ಯದ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಅಂತಕ್ಕಂಥ ಒಂದು ಭಯದಿಂದ, ಏನಂದರೆ ಒಂದು ವೇಳೆ ಇದೇ ರೀತಿ ಕಂಟಿನ್ಯೂ ಆದರೆ ಏನು ಹೇಳ್ತಾ ಇದ್ರು, ಚುನಾವಣೆಗಿಂತ ಮುಂಚೆ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಇವ್ರಿಗೆ ಕೊಡೋಕ್ಕಾಗೋದಿಲ್ಲ, ಇದು ಮಾಡೋಕ್ಕಾಗೋದಿಲ್ಲ ಅಂತ ಮೋದಿಯವರು ಕೂಡ ಹೇಳಿದರು. ಇವೆಲ್ಲ ಗಮನಿಸಿದಿರಲ್ಲೋ ಗೊತ್ತಿಲ್ಲ ನನಗೆ. ಇದು ಮಾಡೋಕ್ಕಾಗೋದೇ ಇಲ್ಲ ಅಂತ ನರೇಂದ್ರ ಮೋದಿಯವರು ಕೂಡ ಹೇಳಿದರು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ 3 ತಿಂಗಳಲ್ಲಿ ಇದನ್ನು ನಾವು ಅನುಷ್ಠಾನ ಮಾಡಿದ್ವಿ. ಇವತ್ತು ಪ್ರತಿಯೊಬ್ಬರಿಗೆ ಇದರ ಲಾಭವನ್ನು ತಲುಪ್ತಾ ಇದೆ. ಮತ್ತು ನಮ್ಮ ಸರ್ಕಾರ 56,000 ಕೋಟಿ ಜನರಿಗೆ ಕೊಡ್ತಕ್ಕಂಥದ್ದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಬಿ ಜೆ ಪಿಯವರು ಈ ಒಂದು ಪಿತೂರಿಯನ್ನು ಮಾಡ್ತಾಯಿದ್ದಾರೆ.